ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಬಿಡದಿ ಟೌನ್ಶಿಪ್ ಅದು ಈಗ ದೊಡ್ಡ ಮಟ್ಟದ ಕಾಂಟ್ರವರ್ಸಿಯಾಗಿ ಕೂತಿರೋದು ನಿಮಗೆಲ್ಲರಿಗೂ ಗೊತ್ತೇ ಇದೆ. ಅಲ್ಲೊಂದು ಟೌನ್ಶಿಪ್ ಆಗುತ್ತೆ, AI ನ ಏನಂಥದ್ದು ಪ್ರಾಜೆಕ್ಟ್ಗಳು ಬರ್ತವೆ, ಏನೇನೋ ರಾಜ್ಯ ಸರ್ಕಾರದ ಕನಸಿನ ಪ್ರಾಜೆಕ್ಟ್ ಅನ್ನೋ ರೀತಿಯಲ್ಲಿ ಬಿಂಬಿಸಲಾಯಿತು. DK ಶಿವಕುಮಾರ್ ಅದನ್ನ ಪರ್ಸನಲ್ ಆಗಿ ಮಾನಿಟರ್ ಮಾಡ್ತಿದ್ದಾರೆ, ಪರ್ಸನಲ್ ಆಗಿ ಇಂಟ್ರೆಸ್ಟ್ ತಗೊಂಡು ಮಾಡ್ತಿದ್ದಾರೆ ಅನ್ನುವಂಥದ್ದನ್ನ ಬಿಜೆಪಿ ಮತ್ತು JDS ಆರೋಪ ಮಾಡ್ಕೊಂಡು ಬರ್ತು. ಬಟ್ ಕಾಂಗ್ರೆಸ್ DK ಶಿವಕುಮಾರ್ ಹೇಳ್ತಾ ಇರೋದು ಇದು ನಮ್ಮ ಯೋಜನೆ ಅಲ್ಲವೇ ಅಲ್ಲ, ಇದು HD ಕುಮಾರಸ್ವಾಮಿ ಅವರು ಜನ್ಮ ಕೊಟ್ಟಂತಹ ಯೋಜನೆ, ಅವರೇ ಎಲ್ಲವನ್ನೂ ಆರಂಭಿಸಿದ್ದು, ಫೌಂಡೇಶನ್ ಹಾಕಿದ್ದವರೇನೆ, ರೆಡ್ ಝೋನ್ ಅನೌನ್ಸ್ ಮಾಡಿದ್ದವರೇನೆ, ಅಕ್ವೈರ್ ಮಾಡೋದಕ್ಕೆ ನೋಟಿಸ್ ಜಾರಿ ಮಾಡಿದ್ದು ಅವರೇನೆ, ನಾವು ಅದನ್ನ ಮುಂದುವರಿಸ್ತಾ ಇದ್ದೀವಿ ಅಷ್ಟೇ ಅನ್ನೋದು DK ಶಿವಕುಮಾರ್ ಮತ್ತು ಕಾಂಗ್ರೆಸ್ ಅವರ ವಾದ. ಆದರೆ ಇದರ ನಡುವೆ ನಿನ್ನೆ ಅಲ್ಲಿಗೆ ಅಧಿಕಾರಿಗಳು ಹೋದಾಗ, ಸರ್ವೆಗೆ ಅಂತ ಹೋದಾಗ, ಅಲ್ಲಿ ಕೆಲವರು ರೈತ ಮಹಿಳೆಯರು ಅಂತ ಹೇಳ್ಕೊಂಡಂತವರು ಪೊರಕೆ ತಗೊಂಡು ಆ ಅಧಿಕಾರಿಗಳ ಮೇಲೆ ದಾಳಿಯನ್ನ ನಡೆಸಿದ್ದಾರೆ, ಹಲ್ಲೆ ಮಾಡಿದ್ದಾರೆ. ಇದರ ನಡುವೆ ಸಾಕಷ್ಟು ಸುದ್ದಿಗೋಷ್ಠಿ ವರ್ಸಸ್ ಸುದ್ದಿಗೋಷ್ಠಿಗಳು ನಡೀತಾ ಇದೆ. ನಿನ್ನೆ JDS ಕಡೆಯಿಂದ HD ದೇವೇಗೌಡ ಪ್ಲಸ್ ಕುಮಾರಸ್ವಾಮಿ ಅವರು ರಾಜ್ಯ ಸರ್ಕಾರದ ವಿರುದ್ಧ ದಾಳಿ ಮಾಡಿದ್ರು. ಇವತ್ತು ಆ ದಾಳಿಗೆ ಪ್ರತ್ಯುತ್ತರವಾಗಿ ರಾಜ್ಯದ ಮುಖ್ಯಮಂತ್ರಿ DK ಶಿವಕುಮಾರ್ ಸುದ್ದಿಗೋಷ್ಠಿ ನಡೆಸಿ ಒಂದಷ್ಟು ವಿಚಾರಗಳನ್ನ ಅವರ ಮೇಲೂ ಆರೋಪ ಮಾಡಿದ್ರು. ಪ್ಲಸ್ ಒಂದಂತೂ ಹೇಳಿದ್ರು, ಯಾರಿಂದಲೂ ಬಲವಂತಕ್ಕೆ ಭೂಮಿಯನ್ನ ತೆಗೆದುಕೊಳ್ಳೋದಿಲ್ಲ. ಅಲ್ಲಿಗೆ DK ಶಿವಕುಮಾರ್ ಅವರ ಆ ಸುದ್ದಿಗೋಷ್ಠಿಯಲ್ಲಿ ಅವರ ದೇಹ ಭಾಷೆ, ಅವರು ಬಳಸ್ತಾ ಇದ್ದಂತಹ ಪದಗಳು, ಪ್ಲಸ್ ಅದಕ್ಕೊಂದು ಸಮಿತಿ ಮಾಡ್ತೀವಿ, ಸಮಿತಿ ವರದಿ ಬಂದ ನಂತರ ಮುಂದಿನ ಕ್ರಮ ಅಂತ ಹೇಳುವ ಮೂಲಕ DK ಶಿವಕುಮಾರ್ ಒಂದಂತೂ ಸ್ಪಷ್ಟಪಡಿಸಿದ್ದಾರೆ, DK ಶಿವಕುಮಾರ್ ಶೇಕ್ ಆಗಿದ್ದಾರೆ ರೈತರ ವಿಚಾರ, ಹಾಗಾಗಿ ಶೇಕ್ ಆಗಲೇಬೇಕು, ಆಗಿದ್ದಾರೆ. ಸೊ ಏನ್ ನಡೀತು ಇಡೀ ಘಟನಾವಳಿ ನಿನ್ನೆ ಇವತ್ತು ಮೊನ್ನೆ 3 ದಿನಗಳಲ್ಲಿ ಏನೆಲ್ಲ ಘಟನಾವಳಿಗಳು ನಡೀತು ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಬಿಡದಿ ಟೌನ್ಶಿಪ್ ಅದೊಂದೀಗ ಕಾಂಟ್ರವರ್ಸಿ, ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿರುವಂತಹ ಕಾಂಟ್ರವರ್ಸಿ. ಯಾಕೆಂದ್ರೆ ರೈತರಿಂದ ಭೂಮಿಯನ್ನ ಪಡೆದು ಏನೋ ಒಂದು ದೊಡ್ಡ ಯೋಜನೆಯನ್ನ ರೂಪಿಸುವಂತಹದ್ದು. ಇದು ಇಡೀ ದೇಶದಲ್ಲಿ ಎಲ್ಲೇ ನಡೆದ್ರೂ ಸಹ ಅದೊಂದು ಹಗರಣವಾಗಿಯೇ ನೋಡಲಾಗುತ್ತೆ. ಯಾಕೆಂದ್ರೆ ರಾಜಕಾರಣಿಗಳು ಈ ದೇಶದಲ್ಲಿ ಅಷ್ಟು ನಂಬಿಕೆಯನ್ನು ಉಳಿಸ್ಕೊಂಡಿದ್ದಾರೆ. ಯಾವುದೋ ಒಂದು ಭೂಮಿಯ ಅಕ್ವಿಸಿಷನ್, ಅದನ್ನು ಪಡ್ಕೊಳ್ಳೋದು ವಿಚಾರ, ಅದರಲ್ಲೂ ರೈತರ ಭೂಮಿಯನ್ನು ಪಡ್ಕೊಳ್ಳೋದು ಅಂತ ಬಂದಾಗ, ಮತ್ತು ಅದನ್ನ MNC ಕಂಪನಿಗಳಿಗೆ ಅಥವಾ ದೊಡ್ಡ ದೊಡ್ಡ ಬಂಡವಾಳಶಾಹಿಗಳಿಗೆ ಯಾವುದೋ ಯೋಜನೆಗೆ, ಒಂದು ಫ್ಯಾಕ್ಟ್ರಿ ಕಟ್ತಾರೆ, ನೌಕರಿ ಬರುತ್ತೆ, ಉದ್ಯೋಗ ಸೃಷ್ಟಿ ಆಗತ್ತೆ, ಆರ್ಥಿಕತೆ ಬೆಳೆಯುತ್ತೆ ಅಂತೆಲ್ಲ ಹೇಳಿ ಅವರಿಗೆ ಕೊಡೋದಿದೆಯಲ್ಲ ಬಂಡವಾಳಶಾಹಿಗಳ ಕೈಗೆ ರೈತರ ಭೂಮಿಯನ್ನ, ಅದು ಯಾವತ್ತಿದ್ರೂ ಹಗರಣದ ರೀತಿಯಲ್ಲಿಯೇ ನಮ್ಮ ದೇಶದಲ್ಲಿ ನೋಡ್ಬೇಕಾಗತ್ತೆ. ಯಾಕಂದ್ರೆ ನಮ್ಮ ರಾಜಕಾರಣಿಗಳು ಅಷ್ಟು ಸಾಚಗಳಲ್ಲ, ತಮಗೆ ಲಾಭ ಇಲ್ಲದೆ, ತಮ್ಮ ಕುತಂತ್ರ ಇಲ್ಲದೆ ಇಂಥದ್ದನ್ನ ಅವರು ಮಾಡೋದೇ ಇಲ್ಲ, ಮಾಡಕ್ಕಾಗೋದು ಇಲ್ಲ. ಆ ಕಾರಣಕ್ಕಾಗಿ ಈಗ ಬಿಡದಿ ಟೌನ್ಶಿಪ್ ಸಹ ದೊಡ್ಡ ಹಗರಣ ಆಗಿ ಕೂತಿದೆ. ಅಲ್ಲಿ ಒಂದಷ್ಟು ರೈತರು ನಾವು ಕೊಡೋದಕ್ಕೆ ಸಿದ್ಧವಾಗಿದ್ದೀವಿ, ನಮಗೂ ಒಳ್ಳೆ ಬೆಲೆ ಸಿಗ್ತಾ ಇದೆ, ಈ ಕಡೆ ಡೆವಲಪ್ಮೆಂಟ್ ಆಗುತ್ತೆ, ಹಾಗೆ ಹೀಗೆ ಅಂತಲೂ ಸಹ ಹೇಳ್ತಿದ್ದಾರೆ. ಆದರೆ ಸಾಕಷ್ಟು ರೈತರು ನಾವು ಪ್ರಾಣ ಹೋದರೂ ನಮ್ಮ ಭೂಮಿಯನ್ನು ಕೊಡಲ್ಲ, ಫಲವತ್ತಾದ ಭೂಮಿ ಇದು, ನಾವು ಯಾಕೆ ಇದನ್ನ ಬೇರೆಯವ್ರಿಗೆ ಕೊಡಬೇಕು, ಆ ದುಡ್ಡು ನೀವು ಕೊಡ್ತೀರಿ, ಒಂದಕ್ಕೆ 4 ಪಟ್ಟು ಕೊಡಬಹುದು, ಆದ್ರೆ ಅದು ಇವತ್ತಿರುತ್ತೆ ನಾಳೆ ಇರಲ್ಲ. ಒಂದು ಬಾರಿ ಭೂಮಿಯನ್ನು ಕಳ್ಕೊಂಡ್ರೆ ಆ ನಂತರ ನಾವು ಕೂಲಿ ಆಳುಗಳಾಗಿ ಬದುಕಬೇಕಾಗತ್ತೆ. ನಾವು ಭೂಮಿ ಕೊಡಲ್ಲ, ನಮ್ಮ ಭೂಮಿಯನ್ನು ಕೊಡಲ್ಲ ಅಂತ ಪಟ್ಟು ಹಿಡಿದು ಕೂತಿದ್ದಾರೆ. ಅದು ಸುಮಾರು ದಿನಗಳಿಂದ ನಡ್ಕೊಂಡು ಬರ್ತಾ ಇದೆ. ಆದರೆ DK ಶಿವಕುಮಾರ್ ಅದನ್ನ ಸ್ವಲ್ಪ ಪ್ರತಿಷ್ಠೆಯಾಗಿ ತಗೊಂಡು ಆ ಯೋಜನೆಯನ್ನ ಮುಂದುವರಿಸೋದಕ್ಕೆ ನಾನು ಕಟಿಬದ್ಧನಾಗಿದ್ದೀನಿ ಅಂತ ತೋರಿಸ್ಕೊಳ್ಳೋದಕ್ಕೆ ಸಾಕಷ್ಟು ಡೆವಲಪ್ಮೆಂಟ್ಸ್ ಅನ್ನು ಮಾಡೋದಕ್ಕೆ ಶುರು ಮಾಡಿದ್ರು. ಅದರ ಭಾಗವಾಗಿ ಮೊನ್ನೆ ಅಧಿಕಾರಿಗಳು ಆ ಕಡೆ ಹೋಗಿದ್ರು, ಸರ್ವೆ ಕೆಲಸ ಅದು ಇದು ಅಂತ ಮಾಡೋದಕ್ಕೆ. ಆ ಸಂದರ್ಭದಲ್ಲಿ ಪ್ರತಿಭಟನೆಗೆ ಇಳಿದಂಥದ್ದು ರೈತರು, ಸಾಕಷ್ಟು ಜನ ಆ ಪ್ರತಿಭಟನೆಗಳು ಬಂದರು. ಅದರಲ್ಲಿ ಕೆಲವು ಮಹಿಳೆಯರು ಪೊರಕೆಗಳನ್ನು ಹಿಡ್ಕೊಂಡು ಆ ಅಧಿಕಾರಿಗಳು, ಆ ಸಿಬ್ಬಂದಿಯ ಮೇಲೆ ಹಲ್ಲೆ ನಡೆಸಿದ್ರು, ಪೊರಕೆಯಿಂದ ಹೊಡೆದ್ರು. ಅಲ್ಲಿಗೆ ಅವರೆಲ್ಲ ವಾಪಸ್ ಬಂದರು. ಅದಾದ ನಂತರ ಆ ವಿಚಾರವಾಗಿ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಇಬ್ರು ಸಹ
ವಾಗ್ದಾಳಿಯನ್ನ ನಡೆಸಿದ್ರು. ಯಾರು? ರಾಜ್ಯ ಸರ್ಕಾರದ ಮೇಲೆ, ಅದರಲ್ಲೂ ಡಿ ಕೆ ಶಿವಕುಮಾರ್ ಮೇಲೆ. ಅವರ ಟಾರ್ಗೆಟ್ ಡಿ ಕೆ ಶಿವಕುಮಾರ್ ಅಲ್ವಾ? ಸೊ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಮಾಡಿದ್ರು. ಎಚ್ ಡಿ ದೇವೇಗೌಡ ಹೇಳಿದ್ರು, ನಾನು ಸತ್ಯಾಗ್ರಹಕ್ಕೆ ಇಳಿಬೇಕಾಗತ್ತೆ, ಚಳುವಳಿ ಮಾಡಬೇಕಾಗತ್ತೆ, ಎಚ್ಚರಿಕೆ ಕೊಟ್ರು. ಇದು ಲೂಟಿ ಮಾಡೋ ಕೆಲಸ, ರೈತರ ಬಾಯಿಗೆ ಮಣ್ಣು ಹಾಕೋ ಕೆಲಸ ಅಂತ ನಾರ್ಮಲ್ ಆಗಿ ಹೇಳಿದ್ರು. ಈ ದೇವೇಗೌಡರು ಇಂತಹ ಸಂದರ್ಭದಲ್ಲಿ ಹೊರಗಡೆ ಬಂದು ಮಾತನಾಡುವ ಸಂದರ್ಭದಲ್ಲೆಲ್ಲ ನಾನು ಒಂದು ವಿಚಾರ ನಿಮಗೆ ನೆನಪಿಸ್ಬಿಡ್ತೀನಿ, ಜಸ್ಟ್ ಒಂದು 20 ಸೆಕೆಂಡ್ ಅಲ್ಲಿ. ಏನು ಅಂದ್ರೆ, ಈ ಹುಮ್ಮಸ್ಸು ಈ ವಯಸ್ಸಿನಲ್ಲಿ ಬರೋದು ಬಹಳ ವಿರಳ. ಆದರೆ ಈ ಹುಮ್ಮಸ್ಸು ಕೇವಲ ಕಾಂಗ್ರೆಸ್ ವಿರುದ್ಧನೋ ಅಥವಾ ತಮ್ಮ ವಿರೋಧಿಗಳ ವಿರುದ್ಧ ಮಾತ್ರ ಬರುತ್ತಲ್ಲ, ತನ್ನ ಮನೆಯ ಮೊಮ್ಮಕ್ಕಳು ಹೆಣ್ಣು ಮಕ್ಕಳನ್ನ ಹಾದಿ ಬೀದಿಯಲ್ಲಿ ರೇಪ್ ಮಾಡಿದ ಪ್ರಕರಣಗಳು ಬಂದು ಅದು ಸಾಬೀತಾಗಿ ಜೀವಾವಧಿ ಶಿಕ್ಷೆ ಆಗಿದ್ದರ ಬಗ್ಗೆ ಮಾತಾಡೋದಕ್ಕೆ ಮಾತ್ರ ದೇವೇಗೌಡರಿಗೆ ವಯಸ್ಸು ಅಡ್ಡಿ ಬರುತ್ತೆ, ಅನಾರೋಗ್ಯ ಅಡ್ಡಿ ಬರುತ್ತೆ, ಅವ್ರ ಕೈಯಲ್ಲಿ ಶಕ್ತಿ ಇರಲ್ಲ. ಆದರೆ ಈ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ವಿರುದ್ಧ, ರಾಜ್ಯ ಸರ್ಕಾರದ ವಿರುದ್ಧ, ಕಾಂಗ್ರೆಸ್ ವಿರುದ್ಧ ಎಲ್ಲಿಲ್ಲದ ಹುಮ್ಮಸ್ಸು ಬರುತ್ತೆ. ಅದು ಯಾವ ಹಾರ್ಲಿಕ್ಸ್ ಕುಡಿದು ಬರ್ತಾರೋ ಗೊತ್ತಿಲ್ಲ. ಸೊ ಅದೊಂದು ನೆನಪಿಟ್ಕೊಳ್ಳಿ ಅಷ್ಟೇ, ಇನ್ನೇನಿಲ್ಲ. ಇವ್ರು ರಾಜಕಾರಣಿಗಳು ಹೇಗೆ ಅಂತ, ಒಂದು ಪಕ್ಷ ಅಂತಲ್ಲ, ಎಲ್ರು ಹಂಗೇನೆ. ದೇವೇಗೌಡರು ಮಾತ್ರ ಅಂತಲ್ಲ, ಎಲ್ರು ಹಂಗೇನೆ. ಅವರ ವಿಚಾರ ಬಂದಾಗ ಮಾತ್ರ ಅವರಿಗೆ ಸಾಕಷ್ಟು ತೊಂದರೆಗಳು, ಏನು ಆಗದೇ ಇಲ್ಲ, ಉಸಿರು ಬಿಡೋಕ್ಕೆ ಆಗ್ತಿಲ್ಲ ನನ್ನ ಕೈಲಿ. ಬೇರೆಯವ್ರದ್ದು ಬಂದಾಗ ಮಾತ್ರ ಖಡ್ಗ ಹಿಡಿದು ಯುದ್ಧಕ್ಕೆ ರೆಡಿ ಆಗ್ಬಿಡ್ತಾರೆ, ಯುದ್ಧಕ್ಕೆ ರೆಡಿ ಆಗ್ತಾರೆ. ಸೊ ದೇವೇಗೌಡರು ಆ ಅಟ್ಯಾಕು, ಈ ಕಡೆ ಕುಮಾರಸ್ವಾಮಿ ಅವರು ಈ ಅಟ್ಯಾಕು, ರೈತರ ಭವಿಷ್ಯನ ಹಾಳು ಮಾಡ್ತಿದ್ದಾರೆ, ಭೂಮಿ ಕಿತ್ಕೊಳ್ತಿದ್ದಾರೆ. ಇದೆಲ್ಲ ಕುತಂತ್ರ, ಇದೆಲ್ಲ ರಿಯಲ್ ಎಸ್ಟೇಟ್ ಇದು ಲೆಕ್ಕಾಚಾರ. ಡಿ ಕೆ ಶಿವಕುಮಾರ್ ಅಲ್ಲಿ ಭೂಮಿ ಕಬಳಿಸ್ತಾ ಇದ್ದಾರೆ. ಈ ಆರೋಪಗಳನ್ನ ಕುಮಾರಸ್ವಾಮಿ ಮಾಡಿದ್ರು ಮತ್ತು ಎಚ್ಚರಿಕೆಯನ್ನು ಕೊಟ್ಟರು ಡಿ ಕೆ ಶಿವಕುಮಾರ್ಗೆ. ಡಿ ಕೆ ಶಿವಕುಮಾರ್ ಜೈಲಿಗೆ ಹೋಗೋ ದಿನಗಳು ದೂರ ಇಲ್ಲ, ಜೈಲಿಗೆ ಹೋಗಬೇಕಾಗತ್ತೆ, ಇದು ದೊಡ್ಡ ಹಗರಣ ಆಯ್ತು ಅಂತ ಅವರು ವಾಗ್ದಾಳಿ ನಡೆಸಿದರು. ಅದಕ್ಕೆ ಪ್ರತ್ಯುತ್ತರವಾಗಿ ಇವತ್ತು ಡಿ ಕೆ ಶಿವಕುಮಾರ್, ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ತಮ್ಮ ವಾದವನ್ನು ಮಂಡಿಸಿ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ರು. ಆ ಪತ್ರಿಕಾಗೋಷ್ಠಿಯಲ್ಲಿ ಅವರ ದೇಹ ಭಾಷೆ, ಅವರು ಬಳಸ್ತಾ ಇದ್ದಂತಹ ಪದಗಳು, ಅವ್ರು ಆಡ್ತಾ ಇದ್ದಂತಹ ಮಾತುಗಳು, ಅದರ ರೀತಿ ನೀತಿಯನ್ನು ನೋಡಿದಾಗ ಒಂದು ಸ್ಪಷ್ಟವಾಗ್ತಿತ್ತು, ಅವರಿಗೆ ಈಗ ಇದರ ಬಗ್ಗೆ ಆತಂಕ ಶುರುವಾಗಿದೆ. ಇದು ಎಲ್ಲಿ ತಮಗೆ ರೈತ ವಿರೋಧಿ ಅನ್ನುವಂತಹ ಹಣಪಟ್ಟಿಯನ್ನು ತಂದು ಕೊಡುತ್ತೆ ಅನ್ನುವಂತಹ ಭಯ ಡಿ ಕೆ ಶಿವಕುಮಾರ್ ಅವರನ್ನ ಶೇಕ್ ಮಾಡಿದೆ ಅನ್ನೋದು ಮಾತ್ರ ಈ ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಟವಾಗಿ ಅರ್ಥ ಆಯ್ತು. ಆದರೂ ತಮ್ಮ ಡಿಫೆನ್ಸ್ನಲ್ಲಿ, ತಮ್ಮ ಪರವಾಗಿ ಒಂದಷ್ಟು ಅಂಶಗಳನ್ನ ಮಾಧ್ಯಮದ ಮೂಲಕ ರಾಜ್ಯದ ಜನತೆಯ ಮುಂದೆ ಇಟ್ರು. ಏನು? ಈ ಯೋಜನೆ ನನ್ನ ಕನಸಿನ ಕೂಸಲ್ಲ, ಇದನ್ನು ಆರಂಭಿಸಿದ್ದು ಎಚ್ ಡಿ ಕುಮಾರಸ್ವಾಮಿ. ಅಲ್ಲಿ ರೆಡ್ ಝೋನ್ ಅಂತ ಡಿಕ್ಲೇರ್ ಮಾಡಿದ್ದು ಕುಮಾರಸ್ವಾಮಿ, ನೋಟಿಫಿಕೇಶನ್ಗಳನ್ನ ಜಾರಿ ಮಾಡಿದ್ದು ಕುಮಾರಸ್ವಾಮಿ, ಅಕ್ವೈರ್ ಮಾಡೋದನ್ನ ಶುರು ಮಾಡಿದ್ದೆ ಕುಮಾರಸ್ವಾಮಿ. ಈಗ ಬಂದು ಡ್ರಾಮಾ ಮಾಡ್ತಿದ್ದಾರೆ, ಈ ಜನರನ್ನ ದಿಕ್ಕು ತಪ್ಪಿಸ್ತಾ ಇದ್ದಾರೆ, ದಾರಿ ತಪ್ಪಿಸ್ತಾ ಇದ್ದಾರೆ ಅಂತ ನೇರವಾಗಿ ಕುಮಾರಸ್ವಾಮಿ ಅವರ ವಿಚಾರದಲ್ಲಿ ಒಂದಷ್ಟು ದಾಖಲೆಗಳನ್ನ ಇಟ್ಟು, ಇಂತಿಂತಹ ದಿನಾಂಕದಲ್ಲಿ ಇಂತಿಂತಹ ನೋಟಿಫಿಕೇಶನ್ಗಳನ್ನ ಶ್ರೀಮಾನ್ ನಮ್ಮ ಅಣ್ಣ ಕುಮಾರಸ್ವಾಮಿ, ಕುಮಾರಣ್ಣನೇ ಕೊಟ್ಟಿರೋದು, ಅಪ್ಪಾಜಿ ದೇವೇಗೌಡರು ಅಂತೆಲ್ಲ ಹೇಳಿ, ಅವ್ರದ್ದೇ ಡಿ ಕೆ ಅವ್ರದ್ದು ಇದೆಯಲ್ಲ, ಅವ್ರದೇ ಆದಂತಹ ರೀತಿ ವ್ಯಂಗ್ಯ ಭರಿತವಾದಂತಹ ಅಣ್ಣ ಅಪ್ಪ ಬಳಸಿ ಅವರನ್ನ ನನ್ನ ಸೋದರ ಅಂತ ಕರೆಯೋದು, ಆ ಮೂಲಕ ವ್ಯಂಗ್ಯದ ಮೂಲಕನೇ ಏನೇನೋ ಕೊಡುವಂಥದ್ದು, ಅದನ್ನ ಆ ಪ್ರತಿದಾಳಿಯನ್ನ ಇವತ್ತು ನಡೆಸಿದ್ರು. ಅದರ ಜೊತೆಗೆ ರೈತರಿಗೆ ಗೆಲುವು ಅನ್ನೋ ರೀತಿಯಲ್ಲಿ ಒಂದು ಘೋಷಣೆಯನ್ನ ಮಾಡಿದ್ರು. ಒಂದು ಸಮಿತಿಯನ್ನ ರಚನೆ ಮಾಡ್ತಾ ಇದ್ದೀವಿ, ಏನು ರೈತರ ಇದು ಸಮಸ್ಯೆಗಳು, ಕುಂದುಕೊರತೆ ಏನು, ಈ ವಿಚಾರದಲ್ಲಿ ಏನಿದೆ ಅವರ ಮನಸ್ಸಿನಲ್ಲಿ, ಅದನ್ನು ಮತ್ತು ವಾಸ್ತವತೆಯನ್ನು ತಿಳ್ಕೊಳ್ಳೋದಕ್ಕೆ ಒಂದು ಸಮಿತಿಯನ್ನ ಮಾಡ್ತೀವಿ. ಆ ಸಮಿತಿ 2 ತಿಂಗಳಲ್ಲಿ ವರದಿ ಕೊಡುತ್ತೆ. ಆ ವರದಿಯನ್ನು ಆಧರಿಸಿಯೇ ಮುಂದಿನ ಕ್ರಮ, ಮುಂದಿನ ಆಗತ್ತೆ ಅನ್ನುವಂಥದ್ದು ಹೇಳ್ಕೊಂಡಿದ್ದಾರೆ. ಆ ಮೂಲಕ ರೈತರಿಗೆ ಗೆಲುವು ಅಂತಲೇ ಹೇಳಬೇಕಾಗತ್ತೆ. ಯಾಕೆ ರೈತರಿಗೆ ಗೆಲುವು ಅಂತ ಹೇಳ್ತಿದ್ದೀನಿ ಅಂದ್ರೆ, ಆರಂಭದಲ್ಲಿ ಹೇಳಿದ್ದು ರೈತರ ಭೂಮಿಯನ್ನ ತಗೊಂಡು ಯಾವುದೋ ಇಂಡಸ್ಟ್ರಿಗೆ ಇನ್ಯಾವುದಕ್ಕೂ ಕೊಡ್ತಾರೆ ಅಂತಂದ್ರೆ, ಅದರಲ್ಲಿ ಲೆಕ್ಕಾಚಾರಗಳು, ರಾಜಕಾರಣಿಗಳದ್ದು ಲೂಟಿ ಪಾಟಿ ಎಲ್ಲ ಇದ್ದೇ ಇರುತ್ತೆ, ಅದು ಯಾವ ಪಕ್ಷ ಆದ್ರೂ ಇದ್ದೇ ಇರುತ್ತೆ. ಆದ್ರೆ ರೈತರಿಗೆ ಇಂತಹದ್ದು ಗೆಲುವು ಅಂದ್ರೆ ಯೂಶುವಲ್ ಆಗಿ ಸರ್ಕಾರಗಳು ಬಗ್ಗೋದಿಲ್ಲ. ಅಂಥ ಕಮ್ಯುನಿಸ್ಟ್ ಸರ್ಕಾರನೇ ನಂದಿ ಗ್ರಾಮದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಏನ್ ಮಾಡ್ತು ಅಂತ ನಿಮಗೆ ಗೊತ್ತು? ಟಾಟಾ ಪರವಾಗಿ ರೈತರ ಮೇಲೆ ಗುಂಡು ಹಾರಿಸಿತ್ತು ಅವತ್ತು. ಆನಂತರ ಅದು ಅನುಭವಿಸಿರುವಂತಹ ಹೀನಾಯ ಸೋಲುಗಳು ಲೆಕ್ಕನೇ ಇಲ್ಲ. ಆದರೆ ಅವತ್ತು ಕಮ್ಯುನಿಸ್ಟರು, ಬಡವರ ಪರ, ಕಾರ್ಮಿಕರ ಪರ ಅಂತ ಹೇಳಿಕೊಳ್ಳುವ ಕಮ್ಯುನಿಸ್ಟರು ಟಾಟಾ ಕಂಪನಿಗೆ, ಟಾಟಾ ನ್ಯಾನೋ
ಪ್ಲಾಂಟ್ ಅನ್ನ ಹಾಕೋದಕ್ಕೆ, ನಂದಿಗ್ರಾಮ, ಪಶ್ಚಿಮ ಬಂಗಾಳದ ನಂದಿಗ್ರಾಮದ ಭೂಮಿಯನ್ನ ಕೊಡಿಸೋದಕ್ಕೆ ರೈತರ ಮೇಲೆ ಗುಂಡು ಹಾರಿಸಿದ್ರು, ರೈತರ ಮೇಲೆ ಲಾಠಿ ಬೀಸಿದ್ರು. ಏನೆಲ್ಲ ಕ್ರೌರ್ಯ ಮೆರಿಬೋದು ಎಲ್ಲ ಕ್ರೌರ್ಯವನ್ನು ಮೆರೆದಿದ್ರು ಅವತ್ತು. ಸೊ ಹಾಗಾಗಿ ರೈತರ ವಿಚಾರದಲ್ಲಿ ಅಷ್ಟು ಸುಲಭಕ್ಕೆ ಬಗ್ಗೋದಿಲ್ಲ. ಅದನ್ನ ನೀವು ಮೋದಿ ಸರ್ಕಾರದಲ್ಲೂ ನೋಡಿದ್ರಿ. ಮೋದಿಯ ಏನೇನೋ ಒಂದು ಆ ಏನು ಬಂಡವಾಳಶಾಹಿಗಳಿಗೆ ಗುಲಾಮರನ್ನಾಗಿ ರೈತರನ್ನ ಮಾಡೋದಕ್ಕೆ ತಂತಹ ಕಾನೂನುಗಳೇನಿತ್ತು, ಆ ಕಾನೂನುಗಳ ವಿರುದ್ಧ ರೈತರು ಒಂದು ವರ್ಷದ ಕಾಲ ಪ್ರತಿಭಟನೆಗಳನ್ನು ಮಾಡಿ 700ಕ್ಕೂ ಹೆಚ್ಚು ಜನ ಪ್ರತಿಭಟನಾ ಸ್ಥಳಗಳಲ್ಲೇ ಜೀವ ಕಳ್ಕೊಂಡ್ರು ಸಹ ಬಗ್ಗಿರ್ಲಿಲ್ಲ ನರೇಂದ್ರ ಮೋದಿ. ಕೊನೆಗೆ ಪಂಜಾಬ್ ಚುನಾವಣೆ ಬಂದಾಗ ಅಯ್ಯೋ ಪಂಜಾಬ್ ಚುನಾವಣೆ ಸೋತು ಹೋಗ್ತೀನಿ ಅನ್ನೋ ಕಾರಣಕ್ಕೆ ಅವುಗಳನ್ನ ವಾಪಸ್ ತಗೊಂಡ್ರು, ಕೈ ಮುಗಿದ್ರು, ತಪ್ಪಾಯ್ತು ಅಂತ ಒಪ್ಕೊಂಡ್ರು. ಸೊ ರೈತರಿಗೆ ಗೆಲುವು ಸುಲಭವಾಗಿ ಸಿಗಲ್ಲ. ಇಲ್ಲಿ ಪ್ರಥಮ ಹಂತದ ಗೆಲುವು ಅಂತ ಹೇಳಬೇಕು. ಯಾಕಂದ್ರೆ ಈ ರಾಜ್ಯದಲ್ಲಿ ಮಾತ್ರ ಅಲ್ಲ, ಇಡೀ ದೇಶದಲ್ಲಿ ಬರಡು ಭೂಮಿಗಳು, ಖಾಲಿ ಭೂಮಿಗಳು ಲಕ್ಷಗಟ್ಟಲೆ ಎಕರೆಗಳಲ್ಲಿ ಇದ್ದಾವೆ. ಆದರೆ ಅಲ್ಲೆಲ್ಲ ಯಾರು ಕೈ ಹಾಕಲ್ಲ. ಫಲವತ್ತಾದ ಭೂಮಿಗಳು, ಮೂಲಸೌಕರ್ಯಕ್ಕೆ ಹತ್ತಿರ ಇರುವಂತಹ ಭೂಮಿಗಳನ್ನೇ ಆಯ್ಕೆ ಮಾಡ್ಕೊಳ್ತಾರೆ. ಕಾರಣ ಇಷ್ಟೇನೆ, ಮೂಲಸೌಕರ್ಯ ಮತ್ತೆ ಒದಗಿಸ್ಕೊಡೋದು ಕಷ್ಟ ಆಗಲ್ಲ, ಬಂಡವಾಳ ಹಾಕುವವರು ಸಹ ಚೆನ್ನಾಗಿ ಮುಂದೆ ಬರ್ತಾರೆ, ಅಂತಹ ಪ್ರೈಮ್ ಲೊಕೇಶನ್ ಅಲ್ಲಿ ಇರಬೇಕು ಅನ್ನೋ ಕಾರಣಕ್ಕೆ. ಆದರೆ ಹೊಸ ಜಾಗ, ಖಾಲಿ ಜಾಗಗಳು, ಬರಡು ಭೂಮಿಗಳು ಸಾಕಷ್ಟು ಇರುತ್ತೆ. ಅವುಗಳನ್ನ ಡೆವಲಪ್ ಮಾಡಿ ಕಂಪನಿಗಳಿಗೆ ಒಂದಷ್ಟು ಸವಲತ್ತುಗಳನ್ನು ಮಾಡಿಕೊಟ್ಟು, ಮೂಲಸೌಕರ್ಯ ಒದಗಿಸಿಕೊಟ್ಟು ಅಲ್ಲಿ ಮಾಡಿಸ್ಬೋದಲ್ಲ ಅಂದ್ರೆ ಸರ್ಕಾರಗಳು ಅದನ್ನು ಮಾಡಲ್ಲ. ರೈತರ ಭೂಮಿನೇ ಬೇಕು, ರೈತರ ಭೂಮಿನೇ ಬೇಕು, ಬೆಂಗಳೂರಿಗೆ ಹತ್ರನೇ ಇರಬೇಕು, ಈ ರೀತಿಯಾದಂತಹ ಲೆಕ್ಕಾಚಾರಗಳು. ಸೊ ರೈತರು ಯಾವತ್ತಿದ್ರೂ ಸಹ ಇಕ್ಕಟ್ಟಲ್ಲಿ ಇರ್ತಾರೆ. ಆದ್ರೆ ಇಲ್ಲಿ ಮೊದಲ ಹಂತದ ಗೆಲುವು, ಒಂದು ಸಮಿತಿ ರಚನೆ ಆಗುತ್ತೆ. 2 ತಿಂಗಳವರೆಗೆ ಆ ಸಮಿತಿ ಎಲ್ಲರನ್ನು ಮಾತಾಡಿಸುತ್ತಂತೆ, ಅವರನ್ನ ಕೇಳುತ್ತಂತೆ, ಅವರ ಅಭಿಪ್ರಾಯ, ಅವರ ಕಷ್ಟ, ನೋವು, ವಿರೋಧ, ಯಾಕೆ, ಏನು ಅವರು ಬಯಸ್ತಾರೆ, ಅದಕ್ಕೆ ಅನುಗುಣವಾಗಿಯೇ ನಾವು ಮುಂದಕ್ಕೆ ನಡ್ಕೊಳ್ತೀವಿ ಅಂತ. ಅದೇ ರೀತಿ ನಡ್ಕೊಳ್ಳೋ ಸಾಧ್ಯತೆಗಳು ಇದೆ. ಯಾಕೆಂದ್ರೆ ಇನ್ನು 2 ವರ್ಷದಲ್ಲಿ ಕರ್ನಾಟಕದಲ್ಲಿ ಚುನಾವಣೆ ಇದೆ. ಸೊ ಆ ಚುನಾವಣೆ ಸಂದರ್ಭದಲ್ಲಿ ರೈತರನ್ನ ಎದುರಾಕೊಳ್ಳೋದಕ್ಕೆ ಯಾರು ಬಯಸೋದಿಲ್ಲ, ಡಿ ಕೆ ಶಿವಕುಮಾರ್ ಸಹ ಬಯಸೋದಿಲ್ಲ. ಸೊ ಅದು ಗೆಲುವು ಸದ್ಯಕ್ಕೆ ರೈತರಿಗೆ. ಸೊ ಆ ಒಂದು ಇದನ್ನು ಮಾಡಿಕೊಂಡ್ರು. ಇನ್ನು ಅದನ್ನು ಬಿಟ್ಟಂತೆ ಡಿ ಕೆ ಶಿವಕುಮಾರ್ ಅವರು ತಮ್ಮ ಸುದ್ದಿಗೋಷ್ಠಿಯಲ್ಲಿ ಯಥಾ ಪ್ರಕಾರ ರಾಜಕೀಯ ಮಾತುಗಳನ್ನು ಆಡಿದ್ರು. ನಾನು ಮುಖ್ಯಮಂತ್ರಿ ಆಗಿರೋದನ್ನ ಸಹಿಸ್ಕೊಳ್ಳೋದಕ್ಕೆ ಇವರಿಗೆಲ್ಲ ಆಗ್ತಿಲ್ಲ, ಹಾಗಾಗಿ ಸಾಕಷ್ಟು ಕುತಂತ್ರಗಳನ್ನ ಮಾಡ್ತಿದ್ದಾರೆ, ಅಪಪ್ರಚಾರ ಮಾಡ್ತಿದ್ದಾರೆ. ಪ್ಲಸ್ ನನ್ನನ್ನು ಜೈಲಿಗೆ ಕಳಿಸ್ತೀನಿ, ಜೈಲಿಗೆ ಹೋಗೋ ದಿನ ಬರ್ತಾ ಇದೆ ಅಂತ ಕುಮಾರಣ್ಣ ಹೇಳಿದ್ದಾರೆ. ಸಂತೋಷವಾಗಿ ಹೋಗ್ತೀನಿ, ನಾನು ಅಲ್ಲಿಂದಲೇ ಬಂದು ಮುಖ್ಯಮಂತ್ರಿ ಆದವನು, ಆಲ್ರೆಡಿ ಜೈಲು ನೋಡಿದ್ದೀನಿ ಇದೆಲ್ಲ ಒಂದಷ್ಟು ಏನು ಸಿಂಪತಿ ಗಿಟ್ಟಿಸಿಕೊಳ್ಳುವಂತಹ ಒಂದಷ್ಟು ವ್ಯಂಗ್ಯಭರಿತವಾದಂತಹ ಡೈಲಾಗುಗಳು, ಮಾತುಗಳು, ಕೌಂಟರ್ಗಳನ್ನ ಡಿ ಕೆ ಶಿವಕುಮಾರ್ ಅವರು ಈ ಪತ್ರಿಕಾಗೋಷ್ಠಿಯಲ್ಲಿ ತಮ್ಮ ಪರವಾಗಿ ಕೊಟ್ಕೊಂಡಿದ್ದಾರೆ. ಸೊ ಇದಿಷ್ಟು ಬಿಡದಿ ಟೌನ್ಶಿಪ್ ವಿಚಾರವಾಗಿ ಆಗಿರುವಂತಹ ಕಳೆದ 3 ದಿನಗಳ ಮುಖ್ಯವಾದಂತಹ ಬೆಳವಣಿಗೆಗಳು ಮತ್ತು ಈ ರಾಜಕಾರಣಿಗಳ ಒಬ್ಬರ ಮೇಲೆ ಒಬ್ಬರಿನ ಆರೋಪ ಪ್ರತ್ಯಾರೋಪ, ಕೌಂಟರು, ಆಂಟಿ ಕೌಂಟರು, ಇನ್ನೆಂಥದ್ದು ಆಗಿರುವಂಥದ್ರ ಬಗ್ಗೆ ವಿವರಣೆ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.